ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಆಹಾ, ಮಹಾಮಹಿಮರಾದ ಆ ಪುಣ್ಯಶೀಲರ ಶಾಪವಾಕ್ಯ ಮಹಿಮೆಯಂತಾಯ್ತದೋ. ಒಡನೆಯೇ ಆ ಜಯ ವಿಜಯರ ಚತುರ್ಭುಜಗಳಲ್ಲಿ ಎರಡೆರಡು ಕಳಚಿ ಬಿದ್ದು ಹೋದವು. ತಲೆಗೆ ಮೇಲಿದ್ದ ದಿವ್ಯ ಕಿರೀಟವು ಭೂಪತನವಾಯಿತು. ಆಗಲ ದ್ವಾರಪಾಲಕರು ತಮಗಾದ ಪರಾಭಾವದಿಂದ ಸೊಕ್ಕಡಗಿ ಮನಕುಂದಿದವರಾಗಿ ಮಹರ್ಷಿಗಳ ಪಾದಗಳಲ್ಲಿ ಬಿದ್ದು ಕ್ಷಮೆಯಾಚನೆ ಮಾಡಿದರು. ಮಹಾಮಹಿಮರಾದ ಯೋಗಿವರ್ಯರೇ, ನಮ್ಮ ಅಪರಾಧವನ್ನು ಮನ್ನಿಸಿ ಅನುಗ್ರಹಿಸಿರಿ. ಇಂತಹ ಸ್ಥಳದಲ್ಲಿದ್ದರೂ ಪ್ರಾರಬ್ಧ ಕರ್ಮಾನುಭವ ಪ್ರಭಾವದಿಂದಲೇ ನಮ್ಮ ಮನಸ್ಸಿನಲ್ಲಿ ಅಂತಹ ದುಷ್ಪ್ರೇರಣೆ ಉಂಟಾಗಿ ಈ ಬಗೆಯ ಪರಾಭವ ಉಂಟಾಗಲು ಕಾರಣವಾಯಿತು. ನಮ್ಮ ದುಷ್ಕರ್ಮಕ್ಕಾಗಿ ಈ ಬಗೆಯ ಶಿಕ್ಷೆಯಾದದು ಸಹಜವೇ ಆಗಿದೆ. ಎಂತೂ ತಮ್ಮ ಪಾದಗಳಿಗೆ ಮಹಾಪರಾಧ ಮಾಡಿದ ನಮಗೆ ಆದ ಶಿಕ್ಷೆಯನ್ನು ಅನುಭವಿಸಬೇಕಾಗಿದ ವಿಧಿ ನಮ್ಮ ಪಾಲಿಗೆ ಒದಗಿದರೂ ನಮಗೆ ಅಂತಹ ನೀಚ ಜನ್ಮದಲ್ಲಿಯೂ ಭಗವನ್ ನಾಮಸ್ಮರಣೆಯು ಭಗವತ್ ಚಿಂತನವು ಮರೆಯದಿರುವಂತೆ ತಾವು ಅನುಗ್ರಹ ಮಾಡಿರಿ. ಮಹಾನುಭಾವರಾದ ತಮ್ಮ ಆ ಪರಮಾನುಗ್ರಹವು ನಮ್ಮನ್ನು ಪುನಃ ಈ ಪುಣ್ಯಸ್ಥಾನಕ್ಕೆ ಬರಲು ಅರ್ಹರಾಗುವಂತೆ ಸಾಧನವಾಗಲಿ ಎಂದು ಪ್ರಾರ್ಥಿಸಿದರು. ಅಷ್ಟರಲ್ಲಿ ಅಂತಃಪುರದಲ್ಲಿ ಲಕ್ಷ್ಮೀ ಸಮೇತನಾಗಿ ಸರ್ವಜ್ಞನಾದ ಶ್ರೀಹರಿಯು ಸಾಧುವರ್ಯರಾದ ಸನಕಾದಿ ಮಹರ್ಷಿಗಳಿಗೆ ದ್ವಾರ ಪ್ರದೇಶದಲ್ಲಿ ತನ್ನ ಕಿಂಕರರಿಂದ ಆದ ಅಪಚಾರವನ್ನರಿತು ಅವರನ್ನು ಸಮಾಧಾನ ಪಡಿಸಲಿಕ್ಕಾಗಿ ತಾನೇ ಹೊರಟು ಪಾದಚಾರಿಯಾಗಿ ಬರತೊಡಗಿದನು. ಸನಕಾದಿಗಳು ತಮ್ಮೆದುರಿಗೆ ಬಂದು ನಿಂತ ಶ್ರೀಮನ್ನಾರಾಯಣ ಮೂರ್ತಿಯ ದಿವ್ಯ ಮಂಗಳ ವಿಗ್ರಹವನ್ನು ಸಂದರ್ಶಿಸಿ ಪರಮಾನಂದಗೊಂಡರು. ಪೀತಾಂಬರಧಾರಿಯು ಚತುರ್ಭುಜಗಳಲ್ಲೂ ಶಂಖಚಕ್ರ ಗದಾಪದ್ಮಗಳನ್ನು, ಶಿರಸ್ಸಿನಲ್ಲಿ ನವರತ್ನಮಣಿ ಖಚಿತವಾದ ದಿವ್ಯ ಕಿರೀಟವನ್ನು, ಕೊರಳಲ್ಲಿ ಕೌಸ್ತುಭ ರತ್ನದಿಂದೊಪ್ಪುವ ದಿವ್ಯಮಣಿಯು ಹಾರವನ್ನು ಧರಿಸಿ ಭಕ್ತ ಜನಾಂಧಕರವಾದ ಆ ಭುವನ ಮೋಹನ ಮೂರ್ತಿಯನ್ನು ಎಷ್ಟು ನೋಡಿದರೂ ತೃಪ್ತಿಗೊಳ್ಳಲಾರದೆ ತಾವು ನಿಂತಿದ್ದ ಎಡೆಯಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಪ್ರಭು ಜಗನ್ನಿಯಾಮಕ, ನಿನ್ನ ಪಾದ ಸಂದರ್ಶನ ಅಪೇಕ್ಷೆಯಿಂದ ವೈಕುಂಠ ದ್ವಾರ ಪ್ರದೇಶಕ್ಕೆ ಬಂದ ನಮಗೆ ಇಲ್ಲಿ ಪ್ರತಿಬಂಧಕ ಉಂಟಾದುದರಿಂದ ನಾವು ದುಡುಕಿ ನಿನ್ನ ದ್ವಾರಪಾಲಕರನ್ನು ಅಂದರೆ ಜಯವಿಜಯರನ್ನು ಶಪಿಸಿಬಿಟ್ಟವು. ಅದು ನಿನ್ನ ಸನ್ನಿಧಿಯಲ್ಲಿ ನಮ್ಮ ಅಧಿಕಾರ ವ್ಯಾಪ್ತಿಗೆ ಮೀರಿದ ಕಾರ್ಯವೆಂದು ಅರಿತಿದ್ದೇವೆ, ಕ್ಷಮಿಸು ಎಂದು ಕೈಜೋಡಿಸಿ ಪ್ರಾರ್ಥಿಸಿದರು. ಆಗ ಶ್ರೀಹರಿಯು ಮೌನಿವರ್ಯರೇ, ಸಾಧು ಶಿರೋಮಣಿಗಳಾದ ನಿಮಗೆ ನನ್ನ ಮಂದಿರ ಪ್ರವೇಶಕ್ಕೆ ವಿಘ್ನ ಉಂಟಾದುದು ದುರದೃಷ್ಟವು. ಈ ನನ್ನ ದ್ವಾರಪಾಲಕರು ನಿಮ್ಮ ವಿಷಯದಲ್ಲಿ ಮಹಾಪರಾಧ ಮಾಡಿದ್ದಾರೆ. ಅದಕ್ಕಾಗಿ ನಾನು ಕ್ಷಮೆ ಬೇಡುತ್ತೇನೆ. ನಿಮ್ಮಂತಹ ಬ್ರಹ್ಮರ್ಷಿ ಶ್ರೇಷ್ಠರನ್ನು ಸೇವಿಸಿ ಗೌರವಿಸುವುದಕ್ಕಿಂತಲೂ ನನಗೆ ಹೆಚ್ಚಿನ ಕಾರ್ಯವೇನಿದೆ? ನೀವು ನನ್ನ ವಿಷಯದಲ್ಲಿಟ್ಟಿರುವ ಗೌರವ ಅನುರಾಗಗಳ ಫಲವಾಗಿಯೇ ಲೋಕದಲ್ಲಿ ನಾನು ಸರ್ವರಿಂದಲೂ ವಂದನೀಯನಾಗಿರುವೆನು. ರಾಜದ್ವಾರದಲ್ಲಿ ಇಂತಹ ಧೂರ್ತ ದ್ವಾರಪಾಲಕರಿದ್ದರೆ ಅವರಿಂದ ಇತರಿಗೆ ಕಿರುಕುಳವು, ರಾಜರಿಗೆ ಅಪಕೀರ್ತಿಯು ತಪ್ಪದು. ಆದುದರಿಂದ ನೀವು ಇವರಿಗೆ ವಿಧಿಸಿದ ಶಿಕ್ಷೆಯು ನನಗೆ ಸಮ್ಮತವಾದುದು. ಅದಕ್ಕಾಗಿ ನೀವು ಮನಸ್ಸಿನಲ್ಲಿ ಅನ್ಯಥಾ ಯೋಚಿಸಬಾರದು. ಹಿರಿಯರ ಮತ್ತು ಸಾಧು ಸಂತರ ವಿಷಯದಲ್ಲಿ ವಿನಯ ವಿಧೇಯತೆಗಳನ್ನು ತೋರಿಸಲರಿಯದ ಈ ಧೂರ್ತರಿಗೆ ಆದ ಈ ಶಿಕ್ಷೆಯು ನನಗೂ ಲಕ್ಷ್ಮೀದೇವಿಗೂ ಸಮ್ಮತವೆಂದು ನೀವು ಸಮಾಧಾನ ಪಡಬೇಕು. ಇವರು ಬಹುಕಾಲ ಈ ನಮ್ಮ ವೈಕುಂಠ ದ್ವಾರಪಾಲಕರಾಗಿದ್ದುದರಿಂದ ನಿಮ್ಮ ಶಾಪ ನಿಮಿತ್ತವಾಗಿ ನೀಚ ಯೋನಿಗಳಲ್ಲಿ ಎತ್ತಿದರೂ ಶೀಘ್ರವಾಗಿ ಪುನಃ ಇಲ್ಲಿಗೆ ಬರಲು ಸಾಧ್ಯವಾಗುವಂತೆ ನೀವು ಅನುಗ್ರಹ ಮಾಡಿರಿ ಎಂದು ನುಡಿದನು. ಸನಕಾದಿಗಳಿಗೆ ಭಗವಂತನ ಆ ಸೌಜನ್ಯಪೂರ್ಣ ನುಡಿಗಳಿಗೆ ಏನು ಪ್ರತ್ಯುತ್ತರ ಕೊಡಬೇಕೆಂಬುದೇ ತಿಳಿಯಲಿಲ್ಲ. ಮಹಾಪ್ರಭು ಲಕ್ಷ್ಮೀ ಮನೋಹರ, ನಿನ್ನ ಚರ್ಯೆಯು ಲೋಕಮೋಹಕವಾದುದು. ನಿನ್ನ ದ್ವಾರಪಾಲಕರನ್ನು ನಿನ್ನ ಅನುಮತಿ ಇಲ್ಲದೆ ದಂಡಿಸಿದುದು ನಮ್ಮ ಉದ್ದಟತನವಾಯಿತೋ ಎಂದು ನಾವು ಶಂಕಿಸುತ್ತಿರುವಲ್ಲಿ
ನಮ್ಮದು ಉಚಿತ ಕಾರ್ಯವೆಂದು ಸಮ್ಮತಿಸುವುದಲ್ಲದೆ ಸರ್ವಶಕ್ತನಾದ ನೀನು ನಮ್ಮನ್ನು ಹೀಗೆ ಅವರನ್ನು ಅನುಗ್ರಹಿಸಿರೆಂದು ಕೇಳುತ್ತಿರುವುದು ವಿಚಿತ್ರವಾಗಿದೆ. ನೀನು ಸರ್ವ ಲೋಕಶರಣ್ಯನು, ರಮಾ ಬ್ರಹ್ಮಾದಿ ನಿಯಾಮಕನು, ಸರ್ವ ಪ್ರಾಣಿಗಳ ಅಂತರ್ಯಾಮಿಯೂ ಆಗಿದ್ದು ಜಗಚ್ಚಕ್ರವನ್ನು ಪರಿಭ್ರಮಣಗೊಳಿಸುತ್ತಿರುವ ಮಹಾಪ್ರಭುವಾಗಿ ಇರುವೆ. ಸರ್ವೇಶ್ವರನಾದ ನಿನ್ನ ಪಾದ ಕಮಲಗಳಿಗೆ ಅನಂತ ವಂದನೆಗಳು ಎಂದು ನುಡಿದು ಅಲ್ಲಿಂದ ಮಹರ್ಷಿಗಳು ಹೊರಟು ನಡೆದರು. ಆಗ ಅಲ್ಲೇ ದೀನವದನರಾಗಿ ನಿಂತಿದ್ದ ಜಗವಿಜಯರನ್ನು ನೋಡಿ ಶ್ರೀಹರಿಯು, ಎಲೆ ನೀವು ದುರಹಂಕಾರ ಪೂರ್ಣರಾಗಿ ಸಾಧು ಸಂತರ ಯೋಗ್ಯತೆಗಳನ್ನು ಅರಿಯದೆ ಧಿಕ್ಕರಿಸಿದುದು ಬಹುತಪ್ಪು. ಇದಕ್ಕಾಗಿ ಆ ಮಹರ್ಷಿಗಳು ವಿಧಿಸಿರುವ ದಂಡನೆಯು ಸರ್ವಥಾ ಯೋಗ್ಯವಾದುದು. ಇನ್ನು ನೀವು ಇಲ್ಲಿಂದ ಹೊರಡಿರಿ ಎಂದನು. ಆಗ ಆ ದೂತರಿಬ್ಬರು ಸಾಷ್ಟಾಂಗ ಪ್ರಣಾಮ ಮಾಡಿ, ಪ್ರಭೋ, ದೀನ ಜನೋದ್ಧಾರಕನಾದ ನೀನು ನಮ್ಮನ್ನು ಕೈಬಿಟ್ಟರೆ ನಮ್ಮ ಗತಿಯೇನು? ಮಂಗಳಕರವಾದ ಈ ದಿವ್ಯ ವೈಕುಂಠ ಮಂದಿರದ ಚ್ಯುತರಾಗಿ ಸರ್ವ ದುಃಖಗಳಿಗೂ ಅಕಾರವಾದ ಭೂಲೋಕವನ್ನು ಹೊಂದುವ ನಾವು ಪುನಃ ಈ ಲೋಕಕ್ಕೆ ಬರುವುದೆಂದಿಗೆ? ನಮಗಿನ್ನೇನು ಗತಿ? ನೀನೇ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದರು. ಆಗ ದಯಾಮಯನಾದ ಶ್ರೀಹರಿಯು, ಎಲೈ, ಅವರು ಕೊಟ್ಟಿರುವ ಶಾಪವನ್ನು ನಾನು ನಿವಾರಿಸಲಿಚ್ಛಿಸೆನು. ಆದರೆ ಅದರ ಅವಧಿಯನ್ನು ಕಡಿಮೆ ಮಾಡಬಹುದು. ಈ ಶಾಪಾವಧಿಯಲ್ಲಿ ನೀವು ನನಗೆ ಸ್ನೇಹಿತರಾಗಿದ್ದು 6 ಜನ್ಮಗಳಲ್ಲಿ ನನ್ನ ಸಾನ್ನಿಧ್ಯಕ್ಕೆ ಬರಲು ಸಮ್ಮತಿಸುವರು, ಅಥವಾ ನನಗೆ ಬದ್ಧ ದ್ವೇಷಗಳಾಗಿದ್ದು ನನ್ನಿಂದಲೇ ಸಂಹೃತರಾಗಿ ಈ ಲೋಕಕ್ಕೆ ಪುನಃ ಬರಲು ಸಮ್ಮತಿಸುವರೋ ತಿಳಿಸಿರಿ ಎಂದು ನುಡಿದನು. ಶಾಪಗ್ರಸ್ತರಾದ ಜಯವಿಜಯರಿಗೆ ಅದೊಂದು ಸಮಸ್ಯೆಯಾಗಿ ತೋರಿತು. ಬಹುಕಾಲದಿಂದಲೂ ವೈಕುಂಠದಲ್ಲಿ ವಿಷ್ಣು ಸಾನ್ನಿಧ್ಯದಲ್ಲಿ ಪಾರ್ಷದರಾಗಿದ್ದ ತಾವು ಆತನಲ್ಲಿ ಬದ್ಧ ದ್ವೇಷಗಳಾಗುವುದು ಹೇಗೆ? ಅಥವಾ ಅವನಿಗೆ ಸ್ನೇಹಿತರೇ ಆಗಿದ್ದರೆ ಅಂತಹ 6 ಜನ್ಮಗಳನ್ನು ಕಳೆಯುವುದೆಂದಿಗೆ? ವಿಷ್ಣುವಿನ ಪ್ರಿಯಮಿತ್ರರಾದ ತಮ್ಮನ್ನು ಕೊಲ್ಲುವರ್ಯಾರು? ತಾವಾಗಿ ಮೃತಿಯೈದುವ ಅಷ್ಟು ಕಾಲ ವೈಕುಂಠ ಮಂದಿರವನ್ನು ಬಿಟ್ಟಿರಲು ಸಾಧ್ಯವೇ ಎಂದು ಯೋಚಿಸಿ ಕೊನೆಗೆ, ಹಾಗಲ್ಲ, ತಾವು ವಿಷ್ಣು ದ್ವೇಷಗಳಾಗಿದ್ದರೆ ಆತನಿಂದಲೇ ಮೃತರಾಗಿ ಶೀಘ್ರವಾಗಿ ಬರಲು ಸಾಧ್ಯವಾಗುವುದು ಎಂದು ನಿಶ್ಚಯಿಸಿ, ಪ್ರಭು, ನಿನಗೆ ಸ್ನೇಹಿತರಾಗಿರುವ ನಮಗೆ 6 ಜನ್ಮಗಳು ಕಳೆಯುವುದು ಆಗುವುದು. ಅಷ್ಟು ಕಾಲ ನಿನ್ನ ಸಾನ್ನಿಧ್ಯವನ್ನು ಬಿಟ್ಟಿರಲಾರೆವು. ನಿನಗೆ ಬದ್ಧದ್ವೇಷಗಳಾಗಿ ನಿನ್ನಿಂದಲೇ ಸಂಹೃತರಾಗಿ ಆದಷ್ಟು ಅಲ್ಪಕಾಲದಲ್ಲಿ ನಿನ್ನ ಸನ್ನಿಧಿಗೆ ಬರಲು ನಿಶ್ಚಯಿಸಿದ್ದೇವೆ. ಹಾಗೆಯೇ ಅನುಗ್ರಹಿಸು ಎಂದು ಪ್ರಾರ್ಥಿಸಿದರು. ವಿಷ್ಣುಮೂರ್ತಿಯು ಆ ಸಲಹೆಗೆ ಸಮ್ಮತಿಸಿದನು. ಋಷಿಗಳಿರ, ಕೇಳಿ. ಆ ಜಗವಿಜಯರೇ ದಿತಿದೇವಿಯ ಗರ್ಭದಲ್ಲಿ ಶಿಶುರೂಪದಿಂದ ಬೆಳೆಯುತ್ತಿರುವವರು. ವಿಷ್ಣುದ್ವೇಷವೇ ಮೂರ್ತಿ ಭವಿಸಿ ಉದ್ಭವಿಸುವ ಅವರ ಪ್ರಭಾವದಿಂದಲೇ ಜಗತ್ತಿನಲ್ಲಿ ಈ ಬಗೆಯ ಉತ್ಪಾತಕಗಳು ಕಂಡುಬರುವವು. ಇದಕ್ಕಾಗಿ ನೀವು ಚಿಂತಿಸಬೇಡಿ. ಆದರೆ ಪರಿಹಾರವು ಸರ್ವಲೋಕ ರಕ್ಷಕನಾದ ಆ ವಿಷ್ಣುಮೂರ್ತಿಯ ಪರಮಾನುಗ್ರಹದಿಂದಲೇ ಒದಗುವುದು ಎಂದು ನುಡಿದು ಅವರನ್ನೆಲ್ಲ ಸ್ವಸ್ಥಾನಗಳಿಗೆ ಕಳುಹಿಸಿದನು. ಬ್ರಹ್ಮದೇವನ ಮಾತಿನಿಂದ ಸಂತುಷ್ಟರಾದ ದೇವತೆಗಳು, ಋಷಿಮುನಿಗಳು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿ ಮುಂದೆ ಏನಾಗುವುದು ಎಂದು ಕುತೂಹಲಾವಿಷ್ಟರಾಗಿ ಇದ್ದರು. ಇತ್ತ ದಿತಿಯು ತನ್ನ ಉದರದಲ್ಲಿ ಬೆಳೆಯುತ್ತಿದ್ದ ಶಿಶುಗಳು ವಿಷ್ಣುದ್ವೇಷಗಳ ಆವುರೆಂಬುದನ್ನು ಅರಿತು ಅವರಿಗೆ ದೇವತೆಗಳಿಂದ ಏನು ಹಾನಿ ಸಂಭವಿಸುವುದೋ ಎಂದು ಶಂಕಿಸುತ್ತಾ ತನ್ನ ಗರ್ಭವು ಹೇಗೆ ಸುರಕ್ಷಿತವಾಗಿದ್ದೀತು ಎಂದು ಸದಾ ಆ ಚಿಂತೆಯಲ್ಲೇ ಮಗ್ನಳಾಗಿದ್ದಳು. ಅವರ ಆ ಶಾಪ ಪ್ರಭಾವದಿಂದ ಲೋಕದಲ್ಲಿ ದಿನದಿನಕ್ಕೆ ಅಗಾಧ ಉತ್ಪಾತಗಳು ಉಂಟಾಗತೊಡಗಿದವು. ಭಯಂಕರವಾದ ಬಿರುಗಾಳಿಯು ಬೀಸಿ ಮರಗಿಡಗಳೆಲ್ಲ ಬೇರುಗಳೊಂದಿಗೆ ಕಿತ್ತು ಬೀಳುವವು. ದಿಕ್ಕುಗಳೆಲ್ಲವೂ ರಕ್ತಧೂಳಿಯಿಂದ ಮುಚ್ಚಿ ಹೋಗುವವು. ಅಂತರಿಕ್ಷವು ಭಯಂಕರವಾದ ಕಾರ್ಮೋಡಗಳಿಂದ ಮರೆಯಾಗಿ ಲೋಕವೇ ದುಃಖಾಕ್ರಾಂತವಾಗಿರುವಂತೆ ಕಂಡುಬರುವುದು. ನರಿಗಳು, ಗೂಬೆಗಳು ಹಗಲಿನಲ್ಲಿ ಅಪಸ್ವರದಿಂದ ಕೂಗುತ್ತಿರುವವು. ನಾಯಿಗಳು ಕೋರಳೆತ್ತಿ ಆಕಾಶದತ್ತ ಮುಖವಾಗಿ ರೋಧಿಸುತ್ತಿರುವವು. ಪ್ರಾಣಿಗಳು ಅಕಾರಣವಾಗಿ ಕಣ್ಣುಗಳಲ್ಲಿ
ನೀರು ಸುರಿಸುತ್ತಿರುವವು. ಯಜ್ಞಕುಂಡದಲ್ಲಿನ ಹೋಮಾಗ್ನಿಯು ಅಪಸವ್ಯವಾಗಿ ಸುತ್ತುತ್ತಾ ಕಿಡಿಗಳನ್ನು ಧರಿಸುತ್ತಾ ಅಮಂಗಳವನ್ನು ಸೂಚಿಸುತ್ತಿರುವುದು. ಸಾಧು ಸಂತರಿಗಿಂತಲೂ ಋಷಿಮುನಿಗಳು ಪತಿವ್ರತೆಯರಿಗೂ ಅಕಾರಣವಾಗಿ ಮನಸ್ಸಿನಲ್ಲಿ ಭೀತಿ ಸಂಚಾರವಾಗಿ ಏನು ಮಾಡಬೇಕೆಂದು ತೋರದೆ ಎದೆಯು ಬಡಿದುಕೊಳ್ಳುವುದು. ಇಂತಹ ಅನೇಕ ದುಶ್ಶಕನಗಳು ಲೋಕಕ್ಕೆ ಏನೋ ಮಹಾದನರ್ಥವು ಸಂಭವಿಸುವುದೆಂದು ಸೂಚಿಸುತ್ತಿರುವಾಗಲೇ ಸಕಲ ಶುಭಗ್ರಹಗಳು ನೀಚ ಸ್ಥಾನದಲ್ಲಿಯೂ ಕ್ರೂರ ಗ್ರಹಗಳು ಉಚ್ಚ ಸ್ಥಾನದಲ್ಲಿಯೂ ಇದ್ದ ಸಂದರ್ಭದಲ್ಲಿ ದ್ವಿತೀಯ ಉದರದಿಂದ ಇಬ್ಬರು ಶಿಶುಗಳು ಅವಳಿಗಳಾಗಿ ಜನಿಸಿದರು. ಕಶ್ಯಪ ಮಹರ್ಷಿಯು ಅವರಲ್ಲಿ ಹಿರಿಯನಿಗೆ ಹಿರಣ್ಯಕಶಿಪೆಂದು ಕಿರಿಯನಿಗೆ ಹಿರಣ್ಯಾಕ್ಷನೆಂದು ನಾಮಕರಣ ಮಾಡಿದರು. ಅವರಿಬ್ಬರು ಮಹಾಬಲಿಷ್ಠರಾಗಿಯೂ ತೇಜಸ್ವಿಗಳಾಗಿಯೂ ಬೆಳೆದು ದಿನದಿನಕ್ಕೆ ವೃದ್ಧಿಗೊಂಡರು. ಅವರಲ್ಲಿ ಹಿರಣ್ಯಕಶಿಪುವು ಮಹಾತಪಸ್ಸು ಮಾಡಿ ಬ್ರಹ್ಮದೇವನನ್ನು ಮೆಚ್ಚಿಸಿ ತನಗೆ ಬ್ರಹ್ಮ ಸೃಷ್ಟಿ ಒಳಪಟ್ಟ ಯಾವ ಪ್ರಾಣಿಯಿಂದಲೂ ಯಾವ ಆಯುಧದಿಂದಲೂ ಹಗಲು ರಾತ್ರಿಗಳಲ್ಲೂ ಮನೆಯ ಒಳಗೂ ಹೊರಗುಗಳಲ್ಲೂ ಮರಣವಾಗಬಾರದೆಂದು ವರ ಪಡೆದನು. ಹಿರಣ್ಯಾಕ್ಷನು ತನ್ನ ಸ್ವಾಭಾವಿಕವಾದ ದೇಹಬಲ ಶಾಪದಿಂದ ಉಂಟಾಗಿದ್ದ ದ್ವೇಷ ಕಾರಣ ಮತ್ತು ತಾನು ಮಹಾಬಲವಂತನೆಂಬ ಅಗಾಧ ಗರ್ವ ಇವುಗಳಿಂದ ತನಗೆದುರೇ ಇಲ್ಲವೆಂದು ಮೆರೆಯುತ್ತಾ ದೈವದ್ವೇಷಿಯು ಸಾಧು ಸಿಂಹಕನು ಆದ ತಮ್ಮಣ್ಣನಿಗೆ ಸರ್ವ ವಿಧದಲ್ಲೂ ಬೆಂಬಲನಾಗಿದ್ದನು. ಹೀಗೆ ಆ ಅಣ್ಣ ತಮ್ಮಂದಿರ ಹಾವಳಿಯಿಂದ ಲೋಕವು ತಲ್ಲಣಿಸಿ ಹೋಯಿತು. ವಿಷ್ಣುದ್ವೇಷವನ್ನೇ ಜನ್ಮಕಾರಣವಾಗಿ ಪಡೆದು ಹುಟ್ಟಿದ ಹಿರಣ್ಯಕಶಿಪು ಹಿರಣ್ಯಾಕ್ಷರು ಪ್ರಾಯದ ಕೊಬ್ಬಿನಿಂದಲೂ ದೇಹ ಬಲದ ಮದದಿಂದಲೂ ವರಬಲದ ಹೆಮ್ಮೆಗಿಂದಲೂ ಮೂರು ಲೋಕದಲ್ಲೂ ತಮಗೆ ಎದುರೇ ಇಲ್ಲವೆಂದು ಅಹಂಕಾರ ದರ್ಪಗಳಿಂದ ಮೆರೆಯುತ್ತಿದ್ದರು. ಅವರ ದುಷ್ಕಾರ್ಯಗಳ ಹಾವಳಿ ದಿನದಿನಕ್ಕೆ ಹೆಚ್ಚತೊಡಗಿತು. ಋಷಿಮುನಿಗಳು ಸಾಧು ಸಂತರು ಅವರ ಪೀಡೆಯಿಂದ ತಲ್ಲಣಿಸಿ ಹೋದರು. ತಪಸ್ವಿಗಳು ಪತಿವ್ರತೆಯರು ನಿಶ್ಚಿಂತರಾಗಿ ಬದುಕಲು ಸಾಧ್ಯವಿಲ್ಲದಂತಾಯಿತು. ಎಲ್ಲೆಲ್ಲೂ ಹಾಹಾಕಾರವು ವ್ಯಾಪಿಸಿತು. ಹೀಗಿರಲು ಒಮ್ಮೆ ಹಿರಣ್ಯಾಕ್ಷನು ತನ್ನ ಮೈಕೊಬ್ಬಿನಿಂದ ಲೋಕದಲ್ಲಿ ತನ್ನೊಡನೆ ಸರಿಸಮವಾಗಿ ಯುದ್ಧರಂಗದಲ್ಲಿ ನಿಂತು ಹೋರಾಡುವ ಧೀರನು ಯಾವನಿರುವನೋ ಎಂದುಕೊಂಡು ತನ್ನ ಉಕ್ಕಿನ ಗದೆಯನ್ನು ಭುಜದ ಮೇಲಿಟ್ಟುಕೊಂಡು ಹೊರಟನು. ಅವನ ಭೀಕರಾಕೃತಿಯನ್ನು ಸಿಂಹ ಗರ್ಜನೆಯನ್ನು ಆಟಾಟೋಪವನ್ನು ನೋಡಿ ಭಯಪಟ್ಟು ಯಾವ ವೀರನು ಅವನೊಂದಿಗೆ ಸೆಣಿಸಲು ಮುಂದೆ ಬರದಿರಲು ಅವನು ತನ್ನ ಪರಾಕ್ರಮಕ್ಕಾಗಿ ಹೆಮ್ಮೆ ಪಟ್ಟುಕೊಂಡು ಸ್ವರ್ಗದಲ್ಲಿನ ದೇವತೆಗಳನ್ನು ಎದುರಿಸಬೇಕೆಂದು ಸ್ವರ್ಗದತ್ತನಾಗಿದನು. ದೇವಗಂಧರ್ವರು ಯಕ್ಷ ಪನ್ನಗರು ಆ ಮದೋನ್ಮತ್ತನಾದ ದೈತ್ಯನ ಭೀಷಣ ಮೂರ್ತಿಯನ್ನು ನೋಡಿ ಕಂಗೆಟ್ಟು ಅವನೊಂದಿಗೆ ಹೋರಾಡಲು ಅಂಜಿ ಕಣ್ಣಿಗೆ ಬೀಳದೆ ಅತ್ತಿತ್ತ ಸಾಗಿದರು. ಸ್ವರ್ಗಲೋಕದಲ್ಲೂ ತನ್ನೊಂದಿಗೆ ಹೋರಾಡಲು ಶಕ್ತರಾದ ವೀರರಿಲ್ಲದುದನ್ನು ಕಂಡು ಆ ದೈತ್ಯನು ಛೀ, ಇಂತಹ ಹೇಡಿ ದೇವತೆಗಳನ್ನು ಇವರ ಪರಾಕ್ರಮವನ್ನು ಸುಡಬೇಕು ಎಂದು ಪೀಯಾಳಿಸುತ್ತಾ ತನ್ನ ವೀರ್ಯ ಭುಜಬಲ ವಿಕ್ರಮಗಳಿಗಾಗಿ ಹಿಗ್ಗುತ್ತಾ ಪಾತಾಳದಲ್ಲಿ ಯಾರಾದರಿರುವರೇನೋ ನೋಡೋಣ ಎಂದುಕೊಂಡು ಎದುರಿನಲ್ಲೇ ಕಂಡ ಸಮುದ್ರವನ್ನು ಹೊಕ್ಕನು. ಮದದಾನೆಯಂತೆ ರಭಸದಿಂದ ಜಲದಲ್ಲಿ ವಿಹರಿಸುತ್ತಾ ಮುನ್ನಡೆಯುತ್ತಿದ್ದ ಅವನ ಹಾವಳಿಗೆ ಮತ್ಸ್ಯ ಮಕರ ನೀರಾನೆ ತಿಮಿಂಗಗಳೆಲ್ಲವೂ ಬೆದರಿ ದಿಕ್ಕಿಗೆ ಚದರಿ ಹೋದವು. ಬಿರುಗಾಳಿಯಿಂದ ಎದ್ದು ಬರುತ್ತಿದ್ದ ಉನ್ನತವಾದ ಅಲೆಗಳನ್ನೆಲ್ಲ ತನ್ನ ಉಕ್ಕಿನ ಗದಾ ದಂಡದಿಂದ ಅಪ್ಪಳಿಸುತ್ತಾ ನೀರಿನೊಳ ಹೊಕ್ಕು ಪಾತಾಳದತ್ತ ಸಾಗಿದನು. ಅಲ್ಲಿನ ವರುಣಲೋಕದ ವೈಭವವನ್ನು ಕಂಡು ಅಲ್ಲಿ ತನಗೆ ಸಮವೀರರು ಯಾರಾದರೂ ಸಿಕ್ಕುವರೇನೋ ಎಂದು ವಿಚಾರಿಸಿದನು. ಪಾತಾಳ ಲೋಕಕ್ಕೆ ಅಧಿಪತಿಯಾದ ವರುಣನು ಮಹಾಪರಾಕ್ರಮಿ ಎಂದು ಕೇಳಿ ಅವನ ಅರಮನೆಯತ್ತ ನಡೆದನು ಮತ್ತು ಅಲ್ಲಿ ಜಲಾಧಿಪತಿಯಾದ ವರುಣನನ್ನು ಕಂಡು ಮಂದಹಾಸದಿಂದ ವಂದಿಸಿ, ಎಲೈ ವರುಣದೇವನೇ, ನೀನು ಮಹಾಪರಾಕ್ರಮಿ ಎಂದು ಕೇಳಿ ನಿನ್ನೊಂದಿಗೆ ಯುದ್ಧ ಕೇಳಿಯಲ್ಲಿ ಸಂತೋಷ ಪಡಬೇಕೆಂದು ಬಂದಿದ್ದೇನೆ. ನೀನು ದಿಕ್ಪಾಲಕರಲ್ಲಿ ಒಬ್ಬನು, ರಾಜಸೂಯಾದಿ ಯಾಗಗಳನ್ನು ಮಾಡಿದವನು, ಆದ್ದರಿಂದ ನನಗೆ ಯುದ್ಧ ಭಿಕ್ಷೆಯನ್ನು ನೀಡು ಎಂದನು. ದೈತ್ಯ ಹಿರಣ್ಯಾಕ್ಷನ ಆ ಮಾತುಗಳನ್ನು ಕೇಳಿ ವರುಣದೇವನು ಆ ಮದೋನ್ಮತ್ತ ದೈತ್ಯನನ್ನು ಉಪಾಯದಿಂದಲೇ ಅತ್ತ ಸಾಗಿಸಬೇಕೆಂದುಕೊಂಡು, ಅಯ್ಯ
ದೈತ್ಯಕುಲ ಸಾರ್ವಭೌಮ, ಯುದ್ಧ ಕ್ರೀಡೆಯಲ್ಲಿ ಆಸಕ್ತಿ ವಹಿಸಿ ನಾನು ಸೆಣಸುತ್ತಿದ್ದ ಕಾಲ ಒಂದಿತ್ತು. ಆದರೆ ಈಗ ಆ ಕ್ರೀಡೆಯಿಂದ ವಿರಾಮಗೊಂಡಿದ್ದೇನೆ. ನಿನ್ನ ಭುಜಬಲ ಪರಾಕ್ರಮಗಳೊಂದಿಗೆ ಸರಿಜೋಡಿ ಎನಿಸುವ ವೀರನೊಬ್ಬನನ್ನು ತೋರಿಸುತ್ತೇನೆ. ವೈಕುಂಠದಲ್ಲಿರುವ ವಿಷ್ಣುಮೂರ್ತಿಯು ಗದಾಚಕ್ರಾದಿ ಆಯುಧಗಳನ್ನು ಧರಿಸಿ ನಿನ್ನಂತಹ ವೀರರೊಂದಿಗೆ ಹೋರಾಡಲು ತಕ್ಕ ಪರಾಕ್ರಮ ಸಂಪನ್ನನಾಗಿರುವನು. ನೀನು ಅವನನ್ನು ಕಂಡುಹಿಡಿದು ಅವನೊಂದಿಗೆ ಯುದ್ಧ ಮಾಡುವೆಯಾದರೆ ನಿನ್ನ ತೋಳತೀಟಿಯ ತೀರಬಹುದು ಎಂದನು. ಮದೋನ್ಮತ್ತ ಹಿರಣ್ಯಾಕ್ಷನು ಅವನ ಸಲಹೆಯು ಯುಕ್ತವಾದುದೆಂದು ತಿಳಿದು ವಿಷ್ಣುವನ್ನು ಕಂಡು ಹಿಡಿಯಬೇಕೆಂದು ಹೊರಟಿದನು. ಆಗ ಮಾರ್ಗ ಮಧ್ಯದಲ್ಲಿ ದೇವರ್ಷಿಗಳಾದ ನಾರದರು ಭೇಟಿಯಾಗಿ, ದೈತ್ಯರಾಜ, ವಿಷ್ಣುಮೂರ್ತಿಯೊಂದಿಗೆ ಹೋರಾಡಲು ಹೊರಟುದು ಅದ್ವಿತೀಯ ಪರಾಕ್ರಮಿಯಾದ ನಿನಗೆ ಕೀರ್ತಿಪ್ರದವಾದ ಕಾರ್ಯವೇ ಸರಿ. ಈಗ ವಿಷ್ಣುವು ವೈಕುಂಠದಲ್ಲಿಲ್ಲ. ಆತನು ವರಾಹ ರೂಪವನ್ನು ಕೈಗೊಂಡು ಪಾತಾಳದಲ್ಲಿ ಅಡಗಿರುವ ಭೂಮಿಯನ್ನು ಉದ್ಧರಿಸಿ ತರುವ ಮಹಾ ಕಾರ್ಯದಲ್ಲಿ ತೊಡಗಿರುವನು. ನೋಡು, ಹಾಗೆ ಹೇಳ್ತಾರೆ. ನೀನು ಪಾತಾಳಕ್ಕೆ ಹೋದರೆ ಅಲ್ಲಿ ಆತನನ್ನು ಕಾಣಬಹುದು. ಆತನೇ ನಿನ್ನೊಂದಿಗೆ ಹೋರಾಡಲು ಯೋಗ್ಯ ವೀರನು ಎಂದರು. ನಾರದರು ಹೇಳಿದ ಆ ಮಾತು ದೈತ್ಯೇಂದ್ರನ ಮರಣ ಸೂಚಕವಾದ ಸಲಹೆಯಾಗಿದ್ದರೂ ಕಾಲಚೋದಿತನಾದ ಆ ದಿತಿ ತನೂಜನು ತನ್ನ ಭುಜಗಳ ತೀಟೆಯನ್ನು ತೀರಿಸಿಕೊಳ್ಳಲು ಯೋಗ್ಯವಾದ ಯುದ್ಧ ಕ್ರೀಡೆ ದೊರೆಯುವುದಲ್ಲ ಎಂಬ ಉತ್ಸಾಹದಿಂದ ಹಿಂದೆ ಮುಂದೆ ನೋಡದೆ ಪಾತಾಳದತ್ತ ಧಾವಿಸಿದನು. ಅಲ್ಲಿ ವಿಷ್ಣುಮೂರ್ತಿಯು ಶಂಖಚಕ್ರಾಂಕಿತ ದೇವಕಾಂತಿಯಿಂದಲೂ ಲೋಕಕ್ಕೆ ಅಪೂರ್ವವೆನ್ನಿಸುವ ಭೀಕರ ವರಾಹ ರೂಪದಿಂದಲೂ ಸಾಗರದ ತಳದಲ್ಲಿ ಅಡಗಿದ್ದ ಭೂಗೋಳವನ್ನು ತನ್ನ ಕೋರೆ ದಾಡೆಗಳಿಂದ ಎತ್ತಿ ತರುತ್ತಿದ್ದುದನ್ನು ಕಂಡು ಹಿರಣ್ಯಾಕ್ಷನು, ಎಲೈ ವರಾಹವೇ, ಲೋಕೈಕ ವೀರನಾದ ನಾನು ಯುದ್ಧಕ್ಕಾಗಿ ಬಂದಿರುವಾಗ ಕಳ್ಳತನದಿಂದ ಭೂಮಿಯನ್ನು ಅಪಹರಿಸುವ ಇದೇನು ಕಾರ್ಯ ಮಾಡುತ್ತಿರುವೆ? ನನ್ನೊಂದಿಗೆ ಯುದ್ಧಕ್ಕೆ ಆಣೆಯಾಗು ಎಂದು ಸಿಂಹಗರ್ಜನೆ ಮಾಡಿ ಬೊಬ್ಬಿರಿಸಿದನು. ದಂಷ್ಟ್ರಾಂಗದಲ್ಲಿ ಭೂಗೋಳವನ್ನು ಹೊತ್ತು ಹೊರಟಿದ್ದ ವರಾಹರೂಪಿ ಭಗವಂತನು ಹಿರಣ್ಯಾಕ್ಷನ ಆರ್ಭಾಟವನ್ನು ಕೇಳಿ ಭೂಮಿಯನ್ನು ತನ್ನ ಶಕ್ತಿಯಿಂದ ಜಲಮಧ್ಯದಲ್ಲೇ ಒಂದು ಸುರಕ್ಷಿತ ಸ್ಥಳದಲ್ಲಿರಿಸಿ ಆ ದೈತ್ಯ ಶ್ರೇಷ್ಠನೊಂದಿಗೆ ಹೋರಾಟಕ್ಕೆ ಎದುರಾದನು. ಎಲೆ ದೈತ್ಯಧಾಮ, ಭೂಮಿಯನ್ನು ಕಳ್ಳತನದಿಂದ ಅಪಹರಿಸುವನೆಂದೇ ಅಲ್ಲ, ಅದು ಯಾರ ಸ್ವತ್ತು? ಬ್ರಹ್ಮೇಂದ್ರಾದಿಗಳ ಪ್ರಾರ್ಥನೆಯಿಂದ ಯಜ್ಞಯಾಗಾದಿ ಸತ್ಕರ್ಮಗಳಿಗೆ ಆಕಾರವಾದ ಭೂಮಿಯನ್ನು ಸ್ವಸ್ಥಾನದಲ್ಲಿ ಪ್ರತಿಷ್ಠಿಸಬೇಕಾದುದು ಅವಶ್ಯವಾದ ಕಾರ್ಯವಾಗಿರುವಲ್ಲಿ ಅದಕ್ಕೆ ವಿಘ್ನಕಾರಿಗಳಾದ ನಿನ್ನಂತಹ ಕ್ಷುದ್ರ ಪ್ರಾಣಿಗಳನ್ನು ವಧಿಸಬೇಕಾದುದು ಅವಶ್ಯಕವೇ? ಇಂದು ನೀನಾಗಿಯೇ ಎದುರಾದುದು ಉತ್ತಮವೇ ಆಯಿತು. ಧೈರ್ಯದಿಂದ ಯುದ್ಧರಂಗದಲ್ಲಿ ಅಡಿಯಿಟ್ಟು ನಿಂತು ಕಾದಾಡು ಎಂದು ಒಮ್ಮೆ ಗುಟುರು ಹಾಕಿದನು. ಆ ಧ್ವನಿಯು ಸಿಡಿಲಿನಂತೆ ಭಯಂಕರವಾಗಿ ಪರ್ವತಗಳನ್ನು ಭೇದಿಸುವಂತಿರಲು ದೈತ್ಯನು ಮಹಾರೋಷದಿಂದ ಅಬ್ಬರಿಸಿ ತನ್ನ ಗದಾದಂಡವನ್ನೆತ್ತಿ ಬೀಸಿ ವರಾಹರೂಪಿ ಭಗವಂತನ ಮಸ್ತಕವಕ್ಕೆ ಪ್ರಯೋಗಿಸಿದನು. ವಿಷ್ಣುವು ಆ ಅಪಘಾತವನ್ನು ಕ್ಷಣ ಮಾತ್ರದಲ್ಲಿ ತಪ್ಪಿಸಿಕೊಂಡು ತನ್ನ ಮೂತಿಯಿಂದ ಒಮ್ಮೆಲೆ ಮೇಲ್ವಾಯ್ದು ಬಂದು ನೂಕಲು ಹಿರಣ್ಯಾಕ್ಷನು ಆಯತಪ್ಪಿ ನೆಲಕ್ಕೆ ಬಿದ್ದು ಒಡನೆ ಮೇಲಕ್ಕೆದ್ದು ಗದೆಯಿಂದ ಮತ್ತೊಮ್ಮೆ ಅಪ್ಪಳಿಸಿದನು. ವಿಷ್ಣುಮೂರ್ತಿಯು ಮಹಾರಭಸದಿಂದ ಬರುತ್ತಿದ್ದ ಆ ಗದಾಯುಧವನ್ನು ತನ್ನ ಎಡಗೈಯಿಂದ ಹಿಡಿದು ಆಚೆಗೆ ಬಿಸಾಡಲು ರಕ್ಕಸನು ಮಹಾಭಯಂಕರವಾದ ಒಂದು ತ್ರಿಶೂಲವನ್ನು ಕೈಗೆತ್ತಿಕೊಂಡು ತನ್ನ ಶತ್ರುವಿನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಪ್ರಯೋಗಿಸಿದನು. ಯುದ್ಧರಂಗದಲ್ಲಿ ಕಟುವಾದ ವಾಗ್ಬಾಣಗಳು ಪರಸ್ಪರ ಪ್ರಯೋಗಿಸಲ್ಪಡುತ್ತಾ ರಣಭೂಮಿಯ ಭಯಂಕರವಾಗಿತ್ತು. ಇಂದ್ರನ ವಜ್ರಾಯುಧವು ಎಂಬಂತೆ ಬರುತ್ತಿದ್ದ ಆ ತ್ರಿಶೂಲವನ್ನು ಶ್ರೀಹರಿಯು ತನ್ನ ಕೈಯಿಂದ ಹಿಡಿದು ಲೀಲೆಯಿಂದ ಮುರಿದು ಹಾಕಲು ಹಿರಣ್ಯಾಕ್ಷನು ದಿಕ್ಕು ತೋರದಂತಾಗಿ ಮತ್ತೊಮ್ಮೆ ತನ್ನ ಗದಾಯುಧವನ್ನೇ ಸರ್ವಶಕ್ತಿಯಿಂದಲೂ ಪ್ರಯೋಗಿಸಿ ಬೊಬ್ಬಿರಿದನು. ಆಗ ವರಾಹಮೂರ್ತಿಯು ಮಹಾವೇಗದಿಂದ ಬರುತ್ತಿದ್ದ ಆ ಗದೆಯನ್ನು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ತಂದೊಟ್ಟೆದನು.
ಹೀಗೆ ನಿರಾಯುಧನಾದ ದೈತ್ಯನು ತನ್ನ 2 ಕೈಗಳಿಂದಲೂ ಆ ವರಾಹದ ಕತ್ತನ್ನು ತಬ್ಬಿ ಹಿಡಿದು ಸಂಹರಿಸಬೇಕೆಂದು ಮುಂದಾಗಲು ಆಗ ಶ್ರೀ ವಿಷ್ಣುಮೂರ್ತಿಯು ಅವನ ಕಪಾಲ ಪ್ರದೇಶವನ್ನು ತನ್ನ ಮುಷ್ಟಿಯಿಂದ ಪ್ರಹರಿಸಲು ತನ್ನ ಮುಷ್ಟಿಯಿಂದ ಪ್ರಹರಿಸಲು ಅವನು ಶ್ರುತಿ ತಪ್ಪಿ ನೆಲಕ್ಕೆ ಬಿದ್ದು ನಾಲಿಗೆಯನ್ನು ಕಚ್ಚಿಕೊಂಡು ಹೋರಾಡತೊಡಗಿದನು. ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಎದ್ದು ಆರ್ಭಟಿಸುತ್ತಾ ದುಷ್ಟ ವಾಕ್ಯಗಳಿಂದ ನಿಂದಿಸುತ್ತಾ ಮೇಲೇರಿ ಬರುತ್ತಿದ್ದ ಅವನನ್ನು ವರಾಹಮೂರ್ತಿಯು ಇನ್ನು ಉಳಿಸಬಾರೆಂದು ನಿಶ್ಚಯಿಸಿ ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ಮುಷ್ಟಿಘಾತದಿಂದ ಪ್ರಹರಿಸಲು ರಕ್ತವನ್ನು ಕಾರಿಕೊಳ್ಳುತ್ತಾ ನೆಲಕ್ಕೆ ಬಿದ್ದು ಹತನಾದನು. ಲೋಕಭೀಕರನೂ ದುಷ್ಟಾತ್ಮನೂ ಆದ ಅವನ ಮರಣದಿಂದ ಲೋಕಕ್ಷೇಮ ಉಂಟಾಯಿತೆಂದು ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದರು. ಅತ್ತ ದಿತಿಗೆ ಹಲವು ಅಪಶಕನಗಳು ತೋರಿ ಸ್ತನಗಳಿಂದ ರಕ್ತವು ಚಿಮ್ಮಿತು. ಹೃದಯದಲ್ಲಿ ಯಾತನೆ ಉಂಟಾಯಿತು. ತನ್ನ ಪತಿಯು ಪ್ರಾರಂಭದಲ್ಲೇ ಹೇಳಿದಂತೆ ತನ್ನ ಮಗನು ಮಹಾವಿಷ್ಣುವನ ದ್ವೇಷದಿಂದ ಹತನಾದ ವಾರ್ತೆಯನ್ನು ಕೇಳಿ ಆಕೆಯು ತನ್ನ ಅವಿವೇಕಕ್ಕಾಗಿ ಅಗಾಧ ಸಂಕಟಪಟ್ಟಳು. ದೈತ್ಯನು ಜನ್ಮಾರಭ್ಯ ವಿಷ್ಣು ದ್ವೇಷ ಪೂರಿತನಾಗಿದ್ದರು. ಮರಣಕಾಲದಲ್ಲಿ ಜಗನ್ಮಂಗಳಕರನಾದ ಭಗನ್ಮೂರ್ತಿಯ ಸಂದರ್ಶನ ಮಾಡುತ್ತಾ ಪ್ರಾಣ ಬಿಡುವ ಸುಯೋಗವನ್ನು ಪಡೆದನೆಂದು ಸರ್ವರು ಮಹದಾಶ್ಚರ್ಯಪಟ್ಟರು. ಬ್ರಹ್ಮಜ್ಞಾನಿಗಳಿಗೂ ಲಭಿಸಿದ ಈ ಮಹಾ ಸುಯೋಗವು ಹಿರಣ್ಯಾಕ್ಷನಿಗೆ ದೊರೆಯಿತೆಂದು ದಿತಿಯು ಕಶ್ಯಪರು ಒಂದು ಬಗೆಯಿಂದ ಸಮಾಧಾನಗೊಂಡರು. ವರಾಹರೂಪಿ ಪರಮಾತ್ಮನು ಹಿರಣ್ಯಾಕ್ಷ ದೈತ್ಯನನ್ನು ಸಂಹರಿಸಿ ಭೂದೇವಿಯನ್ನು ಕರತೆಂದು ಸುಸ್ಥಿರವಾಗಿ ಪ್ರತಿಷ್ಠಿಸಿದ ಮೇಲೆ ಸ್ವಯಂಭುವ ಮನುವು ಬ್ರಹ್ಮದೇವನ ಆಜ್ಞೆಯಿಂದ ಪ್ರಜಾ ಸೃಷ್ಟಿ ಕಾರ್ಯವನ್ನು ಮುಂದುವರಿಸದ ಕ್ರಮವೇನು ಅದನ್ನು ವಿವರಿಸಿ ಹೇಳಬೇಕೆಂದು ಹಿಂದೆ ನಿಂತಿದ್ದ ಕಥಾ ತಂತುವೆನ್ನೆತ್ತಿ ಪ್ರಾರ್ಥಿಸಿದ ವಿದುರನನ್ನು ಕುರಿತು ಮೈತ್ರೇಯರು ಹೇಳತೊಡಗಿದರು. ಕೇಳು ವಿದುರ, ಸ್ವಯಂಭುವ ಮನುವಿನ ಪುತ್ರಿಯರಾದ ಆಕೂತಿ, ದೇವಹೂತಿ, ಪ್ರಸೂತಿಯರನ್ನು ಕ್ರಮವಾಗಿ ರುಚಿಕ, ಕರ್ದಮ, ದಕ್ಷ ಎಂಬಿ 3 ಮಹರ್ಷಿಗಳು ಮದುವೆಯಾದರೆಂಬುದು ಹೇಳಿದನಲ್ಲವೇ? ಆ ಸಂದರ್ಭದಲ್ಲಿ ನಡೆದ ವಿಚಾರವನ್ನು ವಿಸ್ತಾರವಾಗಿ ಹೇಳುವೆನು ಕೇಳು. ಅವರನ್ನು ಕುರಿತು ಬ್ರಹ್ಮದೇವನು, ಎಲೆ ಮಹರ್ಷಿಗಳಿರ, ಲೋಕದಲ್ಲಿ ಪ್ರಜಾಸಂಖ್ಯೆಯು ಬೆಳೆಯಬೇಕೆಂಬುದು ಇಂದು ಭಗವತ್ ಸಂಕಲ್ಪ. ಆದುದರಿಂದ ನೀವು ನಿಮ್ಮ ಯಜ್ಞ, ವೇದಾಧ್ಯಯನ, ತಪಸ್ಸು, ವೈರಾಗ್ಯ ಮುಂತಾದ ವಿಚಾರಗಳನ್ನು ಸದ್ಯ ಹಿಂದಕ್ಕಿಟ್ಟು ಪ್ರಕೃತ ಗೃಹಸ್ಥ ಧರ್ಮಿಗಳಾದ ನೀವು ಭಗವತ್ ಸಂಕಲ್ಪವನ್ನು ನೆರವೇರಿಸುವ ಕಾರ್ಯದಲ್ಲಿ ತತ್ಪರರಾಗಿರಿ ಎಂದು ಆಜ್ಞಾಪಿಸಿದನು. ಹಾಗೆ ಬ್ರಹ್ಮದೇವನ ಅಪ್ಪಣೆಯನ್ನು ಪಡೆದ ಕರ್ದಮ ಮುನೀಶ್ವರನು ಸರಸ್ವತಿ ನದಿಯು ತೀರಕ್ಕೆ ನಡೆದು ಅಲ್ಲಿ ಭಗವದುಪಾಸನಾ ರೀತಿಯ ಧ್ಯಾನ ಯೋಗವನ್ನು ಅವಲಂಬಿಸಿ ತಪಸ್ಸು ಮಾಡತೊಡಗಿದನು. ಆ ಮಹಾಮುನಿಯ ತಪಸ್ಸು 10,000 ವರ್ಷಗಳವರೆಗೆ ನಡೆಯಿತು. ಹೀಗೆ ದೃಢ ಸಂಕಲ್ಪದಿಂದ ಮಾಡಿದ ಆ ದೀರ್ಘಕಾಲದ ತಪಸ್ಸಿಗೆ ಮೆಚ್ಚಿ ಪುಂಡರೀಕನಾಕ್ಷನಾದ ಪರಮಾತ್ಮನು ತನ್ನ ದಿವ್ಯ ಮಂಗಳ ಸ್ವರೂಪದಿಂದ ಪ್ರತ್ಯಕ್ಷನಾದನು. ಕೋಟಿ ಸೂರ್ಯ ಪ್ರಕಾಶಮಾನವು, ಸಕಲ ಕಲ್ಯಾಣ ಗುಣ ಪರಿಪೂರ್ಣವು, ನಿಷ್ಕಲಂಕ ತೇಜ ಪುಂಜವೂ ಆದ ಆ ದಿವ್ಯ ಸ್ವರೂಪವನ್ನು ಮಾನವ ಚಕ್ಷು ನೋಡಿ ತಣಯಬಲ್ಲದೆ, ಮಾನವ ಜಿಹ್ವೆ ಹೊಗಳಿ ದಣೆಯಬಲ್ಲದೆ. ಭಗವಂತನ ಆ ಮಹಾದ್ಭುತ ಸೌಂದರ್ಯಕ್ಕೆ ಲೋಕದಲ್ಲಿ ಮತ್ತಾವ ಉಪಮಾನವನ್ನು ಕೊಡಬಹುದು? ಹೊಳಿಹೊಳಿವ ಸೂರ್ಯಬಿಂಬಂತೆ
ನವರತ್ನಗಳ ದಿವ್ಯಕಾಂತಿಯಿಂದ ಶೋಭಾಯಮಾನವಾದ ದಿವ್ಯ ಕಿರೀಟವನ್ನು ಶಿರಸ್ಸಿನಲ್ಲಿ ಧರಿಸಿ, ಕಿವಿಗಳಲ್ಲಿ ಜಾಜ್ವಲ್ಯಮಾನವಾದ ಕುಂಡಲಗಳು, ಕಂಠದಲ್ಲಿ ದಿವ್ಯವಾದ ನೈದಿಲೆ ಪುಷ್ಪಗಳ ದಂಡೆಯು, ಕೈಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳೆಂಬ ದಿವ್ಯಾಯುಧಗಳು ವಿರಾಜಿಸುತ್ತಿರಲು, ಆ ತಾವರ ಪುಷ್ಪಗಳಿಗೆ ಮತ್ತುವ ದುಂಬಿಗಳು ಎಂಬಂತೆ ಹಣೆಯ ಮೇಲೆ ಚಲಿಸುತ್ತಿರುವ ಕಪ್ಪಾದ ಮುಂಗುರುಗಳ ಕಾಂತಿಯೊಂದಿಪ್ಪುವ ಜಗನ್ಮೋಹಕ ಮಂದಹಾಸದಿಂದ ಶೋಭಿಸುತ್ತಿರುವ ಭಗವಂತನ ಆ ಮುಖಮಂಡಲವು ಲೋಕದ ಸಕಲ ತಾಪಗಳನ್ನು ನಿವಾರಿಸುವಲ್ಲಿ ಏಕಮಾತ್ರ ಇರುವುದಲ್ಲವೇ? ಕಂಠದಲ್ಲಿನ ಕೌಸ್ತುಭ ರತ್ನವು ಹೃದಯ ಕಮಲ ನಿವಾಸಿನಿಯಾದ ಲಕ್ಷ್ಮೀದೇವಿಯನ್ನು ಸ್ಪಷ್ಟವಾಗಿ ವ್ಯಕ್ತೀಕರಿಸುತ್ತಿರಲು, ಪ್ರಸನ್ನ ದೃಷ್ಟಿಯಿಂದ ತನ್ನನ್ನು ನೋಡುತ್ತಿರುವ ಭಗವಂತನ ಆ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡೊಡನೆಯೇ ಕರ್ದಮ ಮಹರ್ಷಿಯು ಅತ್ಯಾನಂದದಿಂದ ಎದ್ದು ಸಾಷ್ಟಾಂಗ ಪ್ರಣಾಮ ಮಾಡಿ ಎರಡೂ ಕೈಗಳನ್ನು ಶಿರಸ್ಸಿನಲ್ಲಿ ಜೋಡಿಸಿ ಅಪೂರ್ವವಾದ ಆ ಭಗವನ್ಮೂರ್ತಿಯ ಸಂದರ್ಶನದಿಂದ ಮೂಕನಂತಾದರೂ ಭಕ್ತಿಯುಕ್ತನಾಗಿ ಸ್ತೋತ್ರ ಮಾಡಲಾರಂಭಿಸಿದನು. ಮಹಾಪ್ರಭೋ, ಲೋಕವಿಲಕ್ಷಣ ತೇಜಃಪುಂಜವೂ ಶುದ್ಧ ಸತ್ವಮಯವೂ ಆದ ನಿನ್ನ ಈ ದಿವ್ಯ ಸ್ವರೂಪ ಸಂದರ್ಶನದಿಂದ ನನ್ನ ಈ ಕಣ್ಣುಗಳು ಸಾರ್ಥಕವಾದವು. ನನ್ನ ತಪಫಲವು ಹೀಗೆ ಕೈಗೂಡುವುದರಿಂದ ನನ್ನ ಜನ್ಮವೇ ಅನುಗ್ರಹೀತವಾಯಿತು. ಕೋಟ್ಯಾವಧಿ ಸಂವತ್ಸರಗಳವರೆಗೂ ತಪಸ್ಸು ಮಾಡಿದರೂ ಯಾವ ನಿನ್ನ ದಿವ್ಯಮೂರ್ತಿ ಸಂದರ್ಶನವಾಗುವುದು ಮಹಾಯೋಗಿಗಳಿಗೆ ದುರ್ಲಭವೆನಿಸಿರುವುದು. ಅಂತಹ ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ಕಣ್ಣಾರೆ ಕಂಡ ನಾನು ಮೋಕ್ಷ ಸುಖ ಸಾಮ್ರಾಜ್ಯವನ್ನು ದಯಪಾಲಿಸಿದೆಂದು ಪ್ರಾರ್ಥಿಸಿಕೊಳ್ಳದಿದ್ದರೆ ನಿರ್ಭಾಗ್ಯನಿಸುವನಲ್ಲವೇ? ಆದರೆ ನಾನೇನು ಮಾಡಲಿ? ನನ್ನ ತಂದೆಯ ಮಹದಾಜ್ಞೆಯು ನನ್ನನ್ನು ಬೇರೊಂದು ಕಾರ್ಯಕ್ಕಾಗಿ ನಿಯೋಜಿಸಿರುವುದು. ಕಲ್ಪವೃಕ್ಷದಂತೆ ಮೋಕ್ಷಾದಿ ಸಕಲ ಪುರುಷಾರ್ಥ ಪ್ರದನಾದ ನೀನು ಪ್ರತ್ಯಕ್ಷವಾಗಿರುವಾಗಲೂ ನಾನು ಸಂಸಾರ ಸುಖಾಪೇಕ್ಷೆಗಾಗಿ ಒಬ್ಬ ಸ್ತ್ರೀಯನ್ನು ಅನುಗ್ರಹಿಸಿನೆಂದು ಯೋಚಿಸುವಂತಾಯಿತಲ್ಲ. ನನ್ನ ವಿಧಿ ಲಿಖಿತವನ್ನು ಏನೆಂದು ಹೇಳಲಿ? ಒಟ್ಟಿನಲ್ಲಿ ಜಗತ್ಕಾರಣವಾದ ನೀನು ನಿನ್ನ ಸಂಕಲ್ಪವನ್ನು ಮೀರಿ ಯಾವ ಕಾರ್ಯವೂ ನಡೆಯಲಾರದು. ನಿನ್ನಿಂದ ಪರಮಾನುಗ್ರಹ ಮಾಡಿ ಸಂದರ್ಶನವಿತ್ತಿರುವೆಯಾದುದರಿಂದ ನಾನು ನಿನ್ನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದನೆಂಬ ದೃಢ ನಂಬಿಕೆ ಇರುವುದು. ಇಂತಹ ನನಗೆ ಯಾವ ಕಾಲಕ್ಕೆ ಯಾವುದು ಯುಕ್ತವೋ ಆ ಕಾರ್ಯವನ್ನು ನಿಯಮಿಸಿ ನಾನು ಗೈಯುವ ಸಕಲ ಕಾರ್ಯಗಳು ನಿನ್ನ ಸೇವೆಯೇ ಎಂಬ ದೃಢ ಭಾವನವನ್ನು ನನ್ನಲ್ಲಿ ನೆಲೆಗೊಳಿಸಿ ಕೊನೆಯಲ್ಲಿ ನಿನ್ನ ಪಾದಾರವಿಂದಗಳಲ್ಲಿ ಮಹದಾಶ್ರಯನ್ನಿತ್ತು ಕಾಪಾಡು ಮಹಾಪ್ರಭೋ ಎಂದು ಪ್ರಾರ್ಥಿಸಿದನು.
ಶ್ರೀಕೃಷ್ಣಾರ್ಪಣಮಸ್ತು.